ತೀರ್ಮಾನದಲ್ಲಿ ತೀರ್ಮಾನ ಆಗಿರುವಂತ ಉಲ್ಲೇಖನ ಇವರು ಪಿಡಿಒ ಜೊತೆ ಹಾಕಿ ನಮ್ಮ ಅಧ್ಯಕ್ಷ ನವೀನ್ ಕುಮಾರ್ ಅವರು ಉಲ್ಲಂಘನೆ ಮಾಡಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಕಾಂಗ್ರೆಸ್ ನಾಯಕರಿಗೆ ಕೊಡುವಂತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದನ್ನ ಖಂಡಿಸಿ ನಮ್ಮ 22 ಜನದಲ್ಲಿ ಒಬ್ಬ ಅಧ್ಯಕ್ಷ ಅದನ್ನು ನಿರ್ಣಯ ತಗೊಳ್ಳೋದಲ್ಲ. ನಮ್ಮ 21 ಜನಕ್ಕೆ ನಮ್ಮ ಭಾವನೆಗಳಿಗೆ ನಮ್ಮ 21 ಜನ ನಂಬ್ಕೊಂಡಿರುವಂತ 8-10 ಸಾವಿರ ಜನ ಅವರ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಚಲುವರಾಯಸ್ವಾಮಿ ಅವರು ಇವತ್ತು ತಾರೀಕು ಚಲುವರಾಯಸ್ವಾಮಿ ಅವರಿಗೆ ಉಸ್ತುವಾರಿ ಮಿನಿಸ್ಟರ್ಗೆ ಇವತ್ತು ಈ ಮಾರ್ಗ ಈ ರೋಡ್ ಇವತ್ತು ಸಿಕ್ಕಿದೆ. ಇವತ್ತು 8-10 ದಿನದಿಂದ ಈ ರೋಡು ಇರ್ಲಿಲ್ಲ, ಇವತ್ತಾಗಿದ್ದೆ ಅವ್ರಿಗೆ. ಯಾಕೆ ಎಲ್ಲ ಬೇಳೆ ಬೆಲ್ಲ ಬೇಯಿಸಾದ್ಮೇಲೆ ಜನಗಳ ಗಲಭೆ ಸೃಷ್ಟಿ ಮಾಡಲೇಬೇಕು ಅಂತ ಪಣ ತೊಟ್ಟಿರುವಂತದ್ದು ಇದೇ ಉಸ್ತುವಾರಿ ಸಚಿವರು ನಮ್ಮ ಗಣಿಗಾರಿಕೆ MLA ಕುಮಾರ್ ಅವರು ಇವರು ಕಾನೂನು ಚೌಕಟ್ಟಲ್ಲಿ ಯಾವುದೇ ತರ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಇದನ್ನು ಬೇಕು ಅಂತಂದ್ರೆ ಇವರು ಬೇಕು ವೈಯಕ್ತಿಕವಾಗಿ ಕೆರಗೋಡ್ನಲ್ಲಿ ಗಲಭೆ ಸೃಷ್ಟಿ ಮಾಡಲೇಬೇಕು ಅಂತ ಪಣ ತೊಟ್ಟಿರುವಂತವ್ರು ಇವರು. ಮಾಡ್ಬೋದಿತ್ತಲ್ವಾ, ಸಮಾಧಾನ ಸಾಧಿ ಸಭೆ ಮಾಡ್ಬೋದಿತ್ತಲ್ವಾ, MLA ಇರ್ಲಿಲ್ವಾ, ಇರ್ಲಿಲ್ವಾ, ಎಲ್ಲ ಉತ್ತರ ಅವರೇ ಬಂದು ನೇರವಾಗಿ ಕೊಡಬೇಕು. ಎಲ್ಲೋ ಟಿವಿಲಿ ತೊಗ ಬಿತ್ತು ದಿವಸ ಇಲ್ಲೇ ಇದ್ರಂತೆ, ನಾನು ನೋಡಿದ್ದೀನಿ, ಇಲ್ಲೇ ಓಡಾಡ್ತಾ ಇದ್ರಂತೆ, ಬರ್ದಿಲ್ವಂತೆ ಹತ್ರಕ್ಕೆ. ಸ್ವಾಮಿ MLA ಅವರೇ, ಈ ಸ್ಥಳೀಯವಾಗಿ ನಾನು ನಿಮ್ಗೆ ಕೊಟ್ಟು ಹಾಕಿಲ್ಲ, ನನ್ನ ಪಕ್ಕದ ಮನೇಲಿ ಹಾಕಿದ್ದಾರೆ, ಅವ್ರನ್ನ ಜೀವಕ್ಕೆ ಸಭೆ ವಿಚಾರಿಸಕ್ ಬಂದ್ರಿ. ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡಬೇಡಿ ನೀವು. ಚಲುವರಾಯಸ್ವಾಮಿ ಇವರು ರೋಡ್ನೆ ಮರ್ಸ್ಬಿಟ್ಟವ್ರೆ, ಇವಾಗ ಬಂದಿರೋದು ಚಲುವರಾಯಸ್ವಾಮಿ ಖಾನ್ಗೆ ಈ ರೋಡ್ ವೀಕ್ ಮಾಡ್ತಾಗಿದೆ. ಇಲ್ಲಿಗೆ ಖಾನ್ಗೆ ಅವನು ಸಾಬೂರು ಕೊಡ್ತಾನೋ, ಚಲುವರಾಯಸ್ವಾಮಿ ಸಾಬೂರು ಕೊಡ್ತಾನೋ, ಗಂಗಾ ಯಾರು ಗಂಗಾ ಸಾಬೂರು ಕೊಡ್ತಾನೋ, ಗಂಗಾ ಸಾಬೂರು ಕೊಡ್ತಾನೋ. ಈಗ ಈ ರೋಡ್ ಜ್ಞಾಪಕ ಬಂದಿದೆ. ಮೊದ್ಲಿಲ್ಲ ಅವ್ರಿಗೆ ಚಲುವರಾಯ ಖಾನ್ಗೆ ರೋಡ್ ಜ್ಞಾಪಕ ಇಲ್ವಾ? ಈಗ ಯಾಕೆ ಬಂದ? ಏನಂತ ತೋರಿಸ್ತೀವಿ ಆಮೇಲೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.